ಹಾಯ್ ಗೈಸ್, ಎಲ್ಲ RCB ಫ್ಯಾನ್ಸ್ಗೆ ಒಳ್ಳೆ ಗುಡ್ ನ್ಯೂಸ್ ಕೊಟ್ಟವ್ರು ಇವತ್ತು RCB ಟೀಮ್ ಕಡೆಯಿಂದ. ಏನಂತ ಹೇಳಿದ್ರೆ ಈ ವರ್ಷ 5 ಮ್ಯಾಚ್ ಮಾತ್ರ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯುತ್ತಂತೆ. ಇನ್ನು 2 ಮ್ಯಾಚು ರಾಯ್ಪುರಲ್ಲಿ ನಡೀತಾ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಪ್ರಿಪ್ರೇಷನ್ ನಡಿಬೇಕಲ್ಲ, ಅದಕ್ಕೋಸ್ಕರ ಮೊದಲನೇ 2 ಮ್ಯಾಚು ರಾಯ್ಪುರಲ್ಲಿ ನಡೆಯುತ್ತೆ. ಇನ್ನು ಮಿಕ್ಕಿದ 5 ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯುತ್ತೆ. ಸಖತ್ ಖುಷಿ ಆಯ್ತು ವಿಚಾರ ಕೇಳಿ. ಬಟ್ ಬೇಜಾರಾಗುತ್ತೆ 2 ಮ್ಯಾಚ್ ಇಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ ಬಿಡಿ, ರಾಯ್ಪುರ್ ಜನ ಪುಣ್ಯ ಮಾಡಿದ್ರೇನೋ ಆ ವಿಚಾರದಲ್ಲಿ. ಸಿಕ್ಕೈತೆ, ಅವರು ಆರಾಮಾಗಿ ಎಂಜಾಯ್ ಮಾಡಲಿ, ನಾವು ಇಲ್ಲಿ 5 ಮ್ಯಾಚ್ ಎಂಜಾಯ್ ಮಾಡೋಣ. ಆಮೇಲೆ ಹೇಳ್ತೀನಿ, ಯಾರು ಕೂಡ ಬಿಲೋ ಆವ್ರೇಜು ಅಂದರೆ ಬಡವರು ಅಂತೂ ಟಿಕೆಟ್ನ ಖರೀದಿಸೋಕೆ ಹೋಗಲೇಬೇಡಿ, ದೊಡ್ಡ ಸ್ಕ್ಯಾಮ್ ಆಗುತ್ತೆ. ಇವಾಗ ಶ್ರೀಮಂತರುಗಳೇನು ಗೊತ್ತಾ, 4,500 ಇದ್ರೂ ಕೊಟ್ಬಿಟ್ಟು ತಗೊಬಿಡ್ತಾರೆ. ಅದು 4,500 ಕೊಡೋದು, ಸುಮ್ಮನೆ ತಗೊಳ್ಳೋದು, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಆರಾಮಾಗಿ ಟಿ ವಿಲಿ ಕೂತ್ಕೊಂಡೆ ಲೈವಲ್ಲೇ ಚೆನ್ನಾಗಿ ನೋಡ್ಬೋದು. ಸುಮ್ಮನೆ ಜಿಯೋ ಹಾಟ್ಸ್ಟಾರಲ್ಲಿ ನೋಡೋದಕ್ಕಿಂತ ಅಲ್ಲೌಟ್ ಏನು ಕಾಣಲ್ಲ ನಿಮಗೆ. ಏನು ಅಷ್ಟು ದೂರ ಇರ್ತಾರೆ ವಿರಾಟ್ ಕೊಹ್ಲಿ, ಅಲ್ಲೌಟ್ ವಿರಾಟ್ ಕೊಹ್ಲಿ ತಿರ್ಗೋದು ಇಲ್ಲ ಅಲ್ವಾ. ಮೀನ್ಸ್ ಏನಂದರೆ ಏನೋ ನೋಡಿದ್ವಿ ಅನ್ನೋತಾರೆ. ಯಾಕಂದರೆ ನಾನು ಹೋದ ವರ್ಷ ಇದಕ್ಕೆ ಹೋಗಿದ್ದೆ, ಲಾಸ್ಟಲ್ಲಿ ಎಲ್ಲ ಮುಗಿದ್ಮೇಲೆ 11 ಜನ ತೀರೋದ್ರಲ್ಲ, ಆ ಗುಂಪಲ್ಲಿ ನಾನು ಇದ್ದೆ. ಅಲ್ಲಿ ಹೋಗಿದ್ದೆ, ಅಲ್ಲಿ ಅನಿಸ್ತು ನನಗೆ ಯಾರು ಕಾಣೋದೇ ಇಲ್ವಲ್ಲ, ಎಂತಕ್ಕೆ ಹೋಗ್ಬೇಕು ಸ್ಟೇಡಿಯಮ್ಗೆ ಅಂತ. ಅದಕ್ಕೋಸ್ಕರ ಸ್ಟೇಡಿಯಮ್ಗೆ ಯಾರು ಹೋಗಕ್ಕೆ ಹೋಗ್ಬೇಡಿ. ಹೋಗೋರು ಹೋಯ್ತಾರೆ, ತಲೆನೂ ಕಟ್ಸ್ಕೊಳಕ್ಕೆ ಹೋಗ್ಬೇಡಿ. ಏನಾದ್ರು ಅಕಸ್ಮಾತ್ 1,000-1,200 ರೂಪಾಯಿ ಏನೋ ಟಿಕೆಟ್ ಪ್ರೈಸ್ ಸಿಕ್ಕಿದ್ರೆ ಹೋಗ್ಬಿಟ್ಟು ಬನ್ನಿ, ಎಂಜಾಯ್ ಮಾಡ್ಕೊಬನ್ನಿ ಫ್ಯಾಮಿಲಿ ಜೊತೆ ಹೋಗಿ. ಇಲ್ಲಾಂದರೆ ಸುಮ್ಮನೆ 1,000 ರೂಪಾಯಿ 1,200 ರೂಪಾಯಿ ಮೇಲಿಗಿದ್ರೆ ಹೋಗಬೇಡಿ. ಅದೇ ಆರಾಮಾಗಿ ನೀವು ಎಣ್ಣೆ ಹೊಡೆಯೋದಾರೆ ಎಣ್ಣೆ ಮಾಡ್ಕೊಂಡು, ಫ್ಯಾಮಿಲಿ ಜೊತೆ ಇದ್ದರೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು, ಫ್ರೆಂಡ್ಸ್ ಜೊತೆ ಇದ್ದರೆ ಅವ್ರ ಜೊತೆ ಎಂಜಾಯ್ ಮಾಡಿಕೊಂಡು, ಬೇಕಾದ್ರೆ ಒಂದು ಪಬ್ಗೆ ಹೋಗ್ಬಿಡಿ, ಇನ್ನೊಂದು ಯಾವ್ದಾರು ರೆಸ್ಟೋರೆಂಟ್ಗೆ ಹೋಗ್ಬಿಡಿ, ಆರಾಮಾಗಿ ಅಲ್ಲೇ ಎಂಜಾಯ್ ಮಾಡ್ಕೊಂಡು ಬನ್ನಿ. ಸುಮ್ಮನೆ ಏನು ಕೊಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೋಡೋ ಥರ ಇದ್ದರೆ ಇಲ್ಲೇ ಆರಾಮಾಗಿ ಎಂಜಾಯ್ ಮಾಡಿ ನೋಡಿಕೊಂಡು ಅಂತ ಹೇಳ್ತೀನಿ. ಆಮೇಲೆ ಖುಷಿ ಆಯಿತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇದ್ದಿದ್ದು. ಇದಕ್ಕೆಲ್ಲ ಕಾರಣ ವೆಂಕಟೇಶ್ ಪ್ರಸಾದ್ ಅವರು. ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಅವ್ರು ಮಾಡಿದ ಹೋರಾಟ, ಸರ್ಕಾರದ ಜೊತೆ ಮಾಡಿದ್ದು ಮೀಟಿಂಗ್ಗಳೆಲ್ಲ ಮಾಡಿದ್ರಲ್ಲ, ಸಖತ್ತಾಗಿ ಮಾಡಿದ್ರು ಮೀಟಿಂಗ್ಗಳು, ಅದರಿಂದನೇ ಸಾಧ್ಯ ಆಗಿರೋದು. ಸಖತ್ ಖುಷಿ ಆಯಿತು ವಿಚಾರ ಕೇಳಿ. ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಅಷ್ಟೇ ಗೈಸ್, ಈ ಥರದ RCB ಕಂಟೆಂಟ್ಗಳು ಬರ್ತಾನೆ ಇರ್ತವೆ, ಕ್ರಿಕೆಟ್ ಕಂಟೆಂಟ್ಗಳು ಬರ್ತಾನೆ ಇರ್ತವೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಫಾಲೋ ಮಾಡೋರು ಫಾಲೋ ಮಾಡ್ಕೊಳ್ಳಿ. ಬಾಯ್.